ಎಲ್ರಿಗೂ ನಮಸ್ಕಾರ. ನಾನು ಕೀರ್ತನ. ನಮ್ಮಲ್ಲೊಂದು ಗಾದೆ ಇದೆ. ಏನು ಅಂದರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ನನ್ನ ಪ್ರಕಾರ ದೇಶ ಸುತ್ತೋಕ್ಕಿಂತ ಮುಂಚೆ ನಮ್ಮ ಊರು ಸುತ್ತಬೇಕು ಅಂತ ನನ್ನ ಆಸೆ. ಅಂದರೆ ನಮ್ಮೂರು ಸುತ್ತಮುತ್ತ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಹೆಸರು ವಡನಬೈಲು. ನಾನು ಇದು ಹೆಸರು ಹೇಳಿದ ಮೇಲೆ ತುಂಬ ಜನದ ಪ್ರಶ್ನೆ ಏನು ಅಂದರೆ, ಇದೆಲ್ಲಿ ಬರುತ್ತೆ ಅಂತ ಅಲ್ವಾ? ಇದೆಲ್ಲೂ ಬರೋದಿಲ್ಲ. ಇದಿರೋ ಪ್ಲೇಸ್ಗೆ ನಾವೇ ಹೋಗಬೇಕಾಗತ್ತೆ. ಸೊ ವಡನಬೈಲು ಎಲ್ಲಿದೆ ಅಂದರೆ, ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಡನಬೈಲು ಎಂಬುದು ಪುಟ್ಟ ಹಳ್ಳಿ. ಈ ಹಳ್ಳಿಯಲ್ಲೇ ನಮ್ಮ ಬಳೆ ಪದ್ಮಾವತಿ ದೇವಿ ನೆಲೆಸಿರೋದು. ನಾವು ಕೂಡ ಪದ್ಮಾವತಿ ದೇವಿಯ ದರ್ಶನ ಮಾಡ್ಕೊಂಬರೋಣ ಅಂತ ವಡನಬೈಲಿಗೆ ಹೋದ್ವಿ. ಮೊದಲನೇದಾಗಿ ಈ ದೇವಸ್ಥಾನ ಕಾಡೊಳಗಿರೋ ಕಾರಣದಿಂದಾಗಿ ಚೆಕ್ ಪೋಸ್ಟ್ನಲ್ಲಿ ನಮ್ಮ ಡೀಟೇಲ್ಸನ್ನು ಕೊಟ್ಟು ತದನಂತರ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ದೇವಸ್ಥಾನದ ದೃಶ್ಯದ ಬಗ್ಗೆ ಹೇಳಬೇಕು ಅಂದರೆ ಅಮೋಘ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಅಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಹಸಿರುಗಳ ಮಧ್ಯೆ ಪದ್ಮಾವತಿ ದೇವಿ ಹಸಿರು ಬಳೆಗಳನ್ನು ತೊಟ್ಕೊಂಡು ನಿಂತಿದ್ದಾಳೇನೋ ಒಂದು ರೀತಿಯಲ್ಲಿ ಅಷ್ಟು ಚಂದವಾಗಿತ್ತು. ಅಷ್ಟು ಪ್ರಶಾಂತತೆ, ಅಷ್ಟು ಸ್ವಚ್ಛತೆ, ಎಷ್ಟು ಮನಸ್ಸಿಗೆ ನಿರಾಳತೆ ಕೊಡ್ತಾ ಇತ್ತು ಅಂದರೆ ವಾವ್, ಅದ್ಭುತನೇ ಸರಿ ಅದು. ಯಾಕೆ ತಾಯಿನ ಬಳೆ ಪದ್ಮಾವತಿ ಅಂತ ಕರೀತಾರೆ ಅಂದರೆ, ಇಲ್ಲಿ ಎಷ್ಟೋ ಜನ ಭಕ್ತರು ತಮ್ಮ ತಮ್ಮ ಕಷ್ಟಗಳನ್ನು ದೇವಿ ಹತ್ರ ಹೇಳ್ಕೊಳ್ತಾರಂತೆ. ಅಂದರೆ ಆ ಕಷ್ಟಗಳಿಗೆ ಪರಿಹಾರ ಸಿಕ್ಕಾದ್ಮೇಲೆ ಅಥವಾ ಕಷ್ಟಗಳು ಕಳೆದಾದ್ಮೇಲೆ ಬಳೆಗಳನ್ನು ಸಮರ್ಪಿಸ್ತೀವಿ ತಾಯಿ ಅಂತ ಹೇಳಿ ಹರಕೆ ಕಟ್ಕೊಳ್ತಾರಂತೆ. ಆ ಕಷ್ಟಗಳು ಕಳೆದಾದ್ಮೇಲೆ ತಾಯಿ ಪದ್ಮಾವತಿಗೆ ಬಳೆಗಳನ್ನು ಅರ್ಪಿಸ್ತಾರಂತೆ. ಈ ಕಾರಣದಿಂದಾಗಿ ತಾಯಿ ಪದ್ಮಾವತಿ ಬಳೆ ಪದ್ಮಾವತಿ ಅನ್ನೋ ಹೆಸರಿಂದ ವಡನಬೈಲು ಪ್ರದೇಶದಲ್ಲಿ ನೆಲೆಸಿದಾಳಂತೆ. ನಾವು ಕೂಡ ತಾಯಿ ಬಳೆ ಪದ್ಮಾವತಿಯ ಆಶೀರ್ವಾದ ಪಡೆದು ಮರಳಿ ಗೂಡಿಗೆ ಹೊರಟ್ವಿ, ಅಂದರೆ ಮನೆಗೆ ಹೊರಟ್ವಿ. ಜೋಗ್ ಫಾಲ್ಸಿಂದ ಇದು ಕೇವಲ 10 ಕಿಲೋಮೀಟರ್ ಇದೆ. ಜೋಗ್ ಫಾಲ್ಸ್ಗೆ ಬಂದಾಗ ಮಿಸ್ ಮಾಡಬೇಡಿ, ವಡನಬೈಲ್ಗೆ ಬನ್ನಿ, ಆ ತಾಯಿ ಪದ್ಮಾವತಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.